ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ದೇವರ ನಾಮಸ್ಮರಣೆಯೊಂದಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಈ ಒಂದು ಪ್ರಾರ್ಥನೆಗೆ ಬರುತ್ತಿದ್ದಾರೆ ಭಾರತಿ ತಾಮನ್ಕರ್ ಮತ್ತು ಬಳಗ. ಈ ಎರಡನೇ ದಿನದ ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಾಡುತ್ತಾ, ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಗಜಾನನ್ ಮರಾಠೆಯವರು ನಿರ್ವಹಿಸಿಕೊಡಬೇಕು ಅಂತೇಳಿ ಅವರನ್ನು ಕೇಳಿಕೊಟ್ಟ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅಂತೆಯೇ ನಮ್ಮ ಅಮೃತ ಮಹೋತ್ಸವದ ಪ್ರಧಾನ ಅಧ್ಯಕ್ಷರಾಗಿರುವಂತಹ ಎಂ ಪ್ರಭಾಕರ್ ಜೋಶಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರಾಗಿರುವಂಥ ಮಾಜಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇನ್ನರ ಖಾತೆಯನ್ನು ಸಮರ್ಥವಾಗಿ ನಿರ್ವಹಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂಥ ವಿ ಸುನಿಲ್ ಕುಮಾರ್ ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ವೆಂಕಟಗಿರಿ ರಾವ್ ಇವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸತೀಶ್ ಶೆಟ್ಟಿ ದೇವಸ ಇವರು ಈ ನಮ್ಮ ಶಾಲೆಯ ಮುಂಭಾಗದ ಪ್ರವೇಶ ದ್ವಾರವನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯ ಕೊಡುಗೈ ದಾನಿ ವಕೀಲರು, ಬೆಂಗಳೂರಿನಲ್ಲಿರುವಂಥ ನಾರಾಯಣ ಹೆಬ್ಬಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವರು ಬಂದಿರುವವರು ಎಚ್ ದುಂಡಿರಾಜ್, ಖ್ಯಾತ ಸಾಹಿತಿಗಳು ಹಾಗೂ ವಾಗ್ಮಿಗಳು. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ನವಕಾಂತ ಗೋರೆ, ಪ್ರಾಧ್ಯಾಪಕರು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು.
ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ದೊಡ್ಡ ವಿಜ್ಞಾನಿಗಳು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಶಾಂತಾರಾಮ್ ಚಿಪ್ಲೋಣ್ಕರ್ ಇವರಿದ್ದಾರೆ. ನಮ್ಮ ಈ ಶಾಲೆಯ ಅಭಿಯಾನದಲ್ಲಿ ನಮ್ಮೊಂದಿಗೆ ಸದಾ ಸಹಕರಿಸ್ತಾ ಇರುವ ಇವರು ನಮ್ಮ ಮಕ್ಕಳಿಗೆ ಡೈರಿ ಬರೆಯುವಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಪ್ರೋತ್ಸಾಹಿಸ್ತಾ ಇರುವಂಥ ಶಾಂತಾರಾಮ್ ಚಿಪ್ಲೋಣ್ಕರ್ ಇದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಸಂಚಾಲಕರಾಗಿ ಸೇವೆ ಸಲ್ಲಿಸಿದಂಥ ಶ್ರೀಯುತ ಮಾಧವ ಡೋಂಗ್ರೆ ಕೇಸಿನಬೈಲು ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಶರಶ್ಚಂದ್ರ ಮರಾಠೆ ಇವರು ನಮ್ಮ ಹಳೆಯ ಸಂಚಾಲಕರಾದಂಥ ಡಾಕ್ಟರ್ ವೆಂಕಟೇಶ್ ಮರಾಠೆ ಇವರ ಪುತ್ರ. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ತುಂಬ ಸಂಭ್ರಮದಲ್ಲಿದ್ದೀರಿ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಸುಶೀಲಾ ಹೆಬ್ಬಾರ್ ಬಂದಿದ್ದಾರೆ, ಅವರು ಬರಬೇಕು. ಮತ್ತು ನವೇಂದ್ರ ಹರಿಹರ ಜೋಶಿ ಮತ್ತು ಸತ್ಯಭಾಮ ಜೋಶಿ ಸ್ಮರಣಾರ್ಥ ಅವರ ಮಕ್ಕಳಿಂದ ಅವರ ಪರವಾಗಿ ಜಯಂತ ಜೋಶಿ ಮತ್ತು ಅವರ ಶ್ರೀಮತಿ ಅವರಿದ್ದರೆ ಬರಬೇಕು. ಸಖುಬಾಯಿ ನರಸಿಂಹಮೂರ್ತಿ ಅವರು ವೇದಿಕೆಗೆ ಆಗಮಿಸಬೇಕು. ಚಂಪಾ ಹರೀಶ್ ಜೋಶಿ ಅವರ ಪರವಾಗಿ ಸುಶೀಲಾ ಹೆಬ್ಬಾರ್ ಇವರು ವೇದಿಕೆಗೆ ಆಗಮಿಸಬೇಕು. ಅಭಿಮಾನಿಗಳ ಪರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಪ್ರಭಾಕರ್ ಜೋಶಿ ಅವರೇ, ದುಂಡಿರಾಜ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಗುರುಕುಲ ಅನುದಾನಿತ ಪ್ರಾಥಮಿಕ ಶಾಲೆ ಕಳೆದ 75 ವರ್ಷಗಳಿಂದ ಶಿಕ್ಷಣದ ಪ್ರಯಾಣವನ್ನು ಅತ್ಯಂತ ಯಶಸ್ವಿಯಾಗಿ ಈ ಪ್ರದೇಶದಲ್ಲಿ ಇವತ್ತು ಮಾಡ್ತಾ ಬಂದಿದೆ. ಮಾಳ ಅಂತಂದ್ರೆ ಬಹುಶಃ 25-30 ವರ್ಷಗಳ ಹಿಂದೆ ಇದೊಂದು ದಟ್ಟ ಕಾಡಿನ ನಡುವೆ ಇರುವಂತಹ ಪಶ್ಚಿಮ ಘಟ್ಟದ ತಪ್ಪಲ್ಲಿರುವಂತಹ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಅವತ್ತು ನಮ್ಮ ಹಿರಿಯರು ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ವಿದ್ಯಾಸಂಸ್ಥೆಯನ್ನ ಮಾಡಬೇಕು ಅನ್ನುವಂತ ಪರಿಕಲ್ಪನೆಗಳು ಬರುವಂತದ್ದೇ ಬಹಳ ಅಪರೂಪದ ಸಂಗತಿಗಳು. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿ ಸುದೀರ್ಘವಾಗಿ 75 ವರ್ಷಗಳ ಪ್ರಯಾಣವನ್ನ ಈ ಶಾಲೆ ಮುಗಿಸ್ಕೊಳ್ತಾ ಇದೆ ಅಂತಂದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಈ ಶಾಲೆ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದೆ. ಅಂತ ನೂರಾರು ಜನ ಹಳೆ ವಿದ್ಯಾರ್ಥಿಗಳು ಇವತ್ತಿನ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಗಳಾಗಿದ್ದಾರೆ. ವಿದ್ಯಾಸಂಸ್ಥೆಗಳನ್ನ ಎಷ್ಟು ಆರಂಭ ಮಾಡ್ತೇವೋ ಅಷ್ಟು ಸಮಾಜ ನಿರ್ಮಾಣದ ಕಾರ್ಯಗಳು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣ ಅನ್ನುವಂಥದ್ದೊಂದು ವ್ಯಾಪಾರೀಕರಣ ಅಲ್ಲ. ಶಿಕ್ಷಣ ಅನ್ನುವಂಥದ್ದೊಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಂತ ಪ್ರಮುಖವಾದಂತ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಅದರ ಆಯಾಮಗಳು ಬೇರೆ ಆಗಿರ್ಬೋದು, ಆದರೆ ಶಿಕ್ಷಣವನ್ನು ಮಾರಾಟ ಮಾಡಬಾರದು, ಶಿಕ್ಷಣದ ಮುಖಾಂತರ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ನಮ್ಮ ಹಿರಿಯರು ಇಟ್ಟುಕೊಂಡೇ
ಗುರುಕುಲ ಮಾದರಿಯ ಶಿಕ್ಷಣವನ್ನ ನಾಡಿನಾದ್ಯಂತ ಆರಂಭ ಮಾಡಿದ್ದು, ತನ್ಮೂಲಕ ನೂರಾರು ವಿದ್ಯಾಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಬೆಳೆದು ಬಂದು ನಿಂತಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈ ಗ್ರಾಮದ್ದು ಕೂಡ. ಇವತ್ತು ಅನುದಾನಿತ ಶಾಲೆಗಳು ಯಾವ ರೀತಿಯಾದಂತಹ ಸವಾಲುಗಳನ್ನು ಎದುರಿಸ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಯಾವ ರೀತಿಯಾದಂತಹ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನ ನಾವು ತುಂಬಾ ಸರಿ ಚರ್ಚೆ ಮಾಡಿದ್ದೇವೆ. ಈ ಶಾಲೆಯನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಹೋರಾಟ, ನಾನು ಹೋರಾಟ ಅನ್ನುವಂತ ಶಬ್ದವನ್ನೇ ಬಳಸ್ಕೊಳ್ತೇನೆ. ಈ ಶಾಲೆಯನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ದೊಡ್ಡ ಹೋರಾಟವನ್ನ ಪ್ರಭಾಕರ್ ಜೋಶಿ ಆಗಿದ್ಕೊಂಡು ಸುಧಾಕರ್ ಡೋಂಗ್ರೆಯವರು, ಗಜಾನನ್ ಮರಾಠಿ ಅವರು ನನ್ನ ಹತ್ರ 10 ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ. ಇಲ್ಲಿರುವಂತಹ ಶಿಕ್ಷಕರ ಕೊರತೆ, ವಿದ್ಯಾರ್ಥಿಗಳ ಕೊರತೆ, ಸರ್ಕಾರದ ಬೇರೆ ಬೇರೆ ರೀತಿಯಾದಂತಹ ನೀತಿ ನಿಯಮಗಳು, ಇವೆಲ್ಲವ ಕಾರಣಕ್ಕೆ ಅನುದಾನಿತ ಶಾಲೆಗಳನ್ನು ಉಳಿಸ್ಕೊಳ್ಳುವಂಥದ್ದೇ ದೊಡ್ಡ ಸವಾಲು ಇವತ್ತು. ಅಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಒಳಗೊಳ್ಳುವಂತ ಒಂದು ಒಳ್ಳೆಯ ಪ್ರಯತ್ನವನ್ನ ಇಲ್ಲಿರುವಂತಹ ಹಿತೈಷಿ ಬಳಗ ಇವತ್ತು ಮಾಡಿದೆ. ಈ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ 10 ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತ ಪ್ರಯತ್ನವನ್ನ ದಾನಿಗಳ ಮುಖಾಂತರ, ಹಳೆ ವಿದ್ಯಾರ್ಥಿಗಳ ಮುಖಾಂತರ ತುಂಬಾ ಜನ ಇವತ್ತು ಮಾಡಿದ್ದಾರೆ. ಅಂತ ಎಲ್ಲ ದಾನಿಗಳನ್ನ, ಸಹೃದಯಿ ಶಿಕ್ಷಣ ಪ್ರೇಮಿಗಳನ್ನ ನಾನು ಶಾಸಕನಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ 2 ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಥವಾ ಅನುದಾನಿತ ಶಾಲೆಗಳಿಗೆ ಸರ್ಕಾರ ಕೊಟ್ಟಕ್ಕಿಂತ ಹೆಚ್ಚು ಸ್ಥಳೀಯ ದಾನಿಗಳ ಸಹಕಾರದಿಂದವೇ ಇಲ್ಲಿಯ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ನಡೆದಿದ್ದು. ಸರ್ಕಾರ ಕೊಟ್ಟಿದ್ದು ಕಡಿಮೆ, ಸರ್ಕಾರ ಅನುಮತಿಯನ್ನು ಮಾತ್ರ ಕೊಟ್ಟಿದ್ದು. ಆದ್ರೆ ಉಳಿದೆಲ್ಲವನ್ನು ಕೂಡ ಇಲ್ಲಿರುವಂತ ಹಳೆ ವಿದ್ಯಾರ್ಥಿಗಳು, ದಾನಿಗಳೇ ಕಾಲಕ್ಕೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡುವಂತ ಪ್ರಯತ್ನವನ್ನ ಇಡೀ 2 ಜಿಲ್ಲೆಗಳಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಶಿಕ್ಷಣದ ದೃಷ್ಟಿಯಿಂದ ನಮ್ಮ ಜಿಲ್ಲೆ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಂತ ಜಿಲ್ಲೆ ಇವತ್ತು. SLC ಮತ್ತು PUC ನಲ್ಲಿ ಕಳೆದ 16 ವರ್ಷಗಳಿಂದ ನಾವು ಮೊದಲ 2 ಸ್ಥಾನಗಳನ್ನ ನಮ್ಮ 2 ಜಿಲ್ಲೆಗಳಿಗೆ ಬಿಟ್ಟುಕೊಡ್ಲೇ ಇಲ್ಲ. ಆದ್ರೆ ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ. ಇಂಥ ಬುದ್ಧಿವಂತರ ಜಿಲ್ಲೆ ಅಂತ ಅನಿಸ್ಕೊಳ್ಳುವಂತ ನಮ್ಮ ಜಿಲ್ಲೆನಲ್ಲಿ ಗ್ರಾಮಗಳಲ್ಲಿ ಇಂತಹ ಶಾಲೆಗಳು ಒಳ್ಳೆಯ ವಿದ್ಯಾರ್ಜನೆಯನ್ನ ಮಾಡಿದ್ರಿಂದ ಇವತ್ತು ದೊಡ್ಡ ದೊಡ್ಡ ಆಯಕಟ್ಟಿನ ಜಾಗಗಳಲ್ಲಿ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಜಾಗಗಳಲ್ಲಿ ಇವತ್ತು ತಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರ ಆಳವಾದಂತಹ ಬೇರುಗಳಿರುವಂತದ್ದು ಇಂತಹ ಶಾಲೆಗಳಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಆ ರೀತಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡದ ಗುರುಕುಲ ಶಾಲೆ ಇನ್ನಷ್ಟು ಮುಂದುವರಿಸಲಿ. ಸಾಂಸ್ಕೃತಿಕವಾಗಿ ನಾವು ಇನ್ನಷ್ಟು ಗಟ್ಟಿಯಾಗಬೇಕು. ಸಾಂಸ್ಕೃತಿಕ ಸಂಗತಿಗಳು ಎಷ್ಟು ವಿದ್ಯಾರ್ಥಿಗಳ ನಡುವೆ ನಿರ್ಮಾಣ ಆಗುತ್ತೋ ಅಷ್ಟು ಭವಿಷ್ಯದ ಸಮಾಜ ಇನ್ನಷ್ಟು ಉಜ್ವಲಗೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಸಂಗತಿಗಳನ್ನ, ವ್ಯಕ್ತಿತ್ವ ನಿರ್ಮಾಣದ ವಿಕಸನದ ಕಾರ್ಯವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇನ್ನೂ 3 ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ. ಸಾಣೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ರಂಗನಪಲ್ಕಿನಲ್ಲಿ ಕಾರ್ಯಕ್ರಮ ಮುಗಿಸಿ ನಾನು ಮಂಗಳೂರಿಗೆ ತಲುಪಬೇಕಾಗಿದೆ, ಮಂಗಳೂರು ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ ಕಾರ್ಯಕ್ರಮದ ನಡುವೆ ನಾನು ಹೋಗ್ತಾ ಇರೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ, ಇನ್ನಷ್ಟು ಒಳ್ಳೆಯ ಕಾರ್ಯಗಳು ಗುರುಕುಲದ ಈ ಶಾಲೆಯ ಮುಖಾಂತರ ಆಗ್ಲಿ ಅನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಅಮೃತ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಳೆದ ಹಲವು ದಿನಗಳಿಂದ ಈ ಕಾರ್ಯದ ಯಶಸ್ವಿಗೋಸ್ಕರ ರಾತ್ರಿ ಆಗಲಿ ಕೆಲಸ ಮಾಡಿದ್ದಾರೆ. ನಾನು 6-7 ತಿಂಗಳ ಕೆಳಗಡೆ ಬಂದಂತ ಈ ಶಾಲೆಗೂ ಇವತ್ತು ಈ ಶಾಲೆಯ ಪ್ರವೇಶವನ್ನು ಮಾಡಿದಾಗ ಇರುವ ವಾತಾವರಣಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಅಷ್ಟು ಒಳ್ಳೆಯ ಕಾರ್ಯವನ್ನ ಇಲ್ಲಿ ಎಲ್ಲ ದಾನಿಗಳ ಸಹಕಾರದ ನೀವೆಲ್ಲರೂ ಕೂಡ ಮಾಡಿದಿರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಕೃತಜ್ಞತೆಗಳು, ನಮಸ್ಕಾರ. ಸರ್ಕಾರದ ಯಾವುದೇ ಅನುದಾನ ಇಲ್ಲದಿದ್ದರೂ ನಮ್ಮ ದಾನಿಗಳ ಮುಖಾಂತರ ಈ ಶಾಲೆ ಇಂದು ಬಹಳ ಉತ್ತಮವಾಗಿ ನಡೀತಾ ಬರುತ್ತಿದೆ. ನಿಜ ಸರ್, ನಿಮ್ಮಂತಹ ನಾಯಕತ್ವದಿಂದ ಈ ವಿಧಾನಸೌಧದಲ್ಲಿ ಯಾವ ರೀತಿ ನೀವು ಕೆಲವು ಯೋಜನೆಗಳನ್ನು ರೂಪಿಸ್ತೀರಿ ಎನ್ನುವುದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಮುಖಾಂತರ ಈ ಶಾಲೆಗೆ ಅಥವಾ ಅನುದಾನಿತ ಶಾಲೆಗಳಿಗೆ ಒಂದು ನ್ಯಾಯ ದೊರಕಿಸುವಂಥ ಒಂದು ಕಾರ್ಯ ಮುಂದೆಯೂ ನಡೀಬೇಕು. ನಮ್ಮ ಅನುದಾನಿತ ಶಾಲೆಗೆ ಎಲ್ಲ ಶಿಕ್ಷಕರು ಸರ್ಕಾರಿ ಸೇವೆಯಲ್ಲಿ ಸಿಗುವಂತಹ ನಮಗೆ ಸೌಭಾಗ್ಯ ದೊರಕಿ ಬರಲಿ. ನಿಮ್ಮ ಪ್ರೇರಣೆ ನಮಗೆ ಸದಾ ಇರಲಿ ಅಂತ ಮಾನ್ಯ ಶಾಸಕರು, ನಮ್ಮ ಕಾರ್ಕಳದ ಅಭಿವೃದ್ಧಿ ಅಧಿಕಾರದಂಥ ಶ್ರೀಯುತ ಸುನಿಲ್ ಕುಮಾರ್ ಅವರಿಗೆ ವಂದನೆಗಳು. ಇದೀಗ ನಮ್ಮ ಶಾಲೆಯ ಕಿರು ಕಾಣಿಕೆ ಸರ್ ತಾವು ಸ್ವೀಕಾರ ಮಾಡಬೇಕು. ನಿಮ್ಮ ಬಗ್ಗೆ 2 ಮಾತುಗಳನ್ನು ಸುಧಾಕರ್ ಡೋಂಗ್ರೆ ಮಾತಾಡಬೇಕು ಅಂತ ಕೇಳಿಕೊಳ್ತೀವಿ. ಮಾನ್ಯ ಸುನಿಲ್ ಕುಮಾರ್ ಅವರಲ್ಲಿ ನಾವು ಹೀಗೆ ಹೋದಾಗ ಶಂಕರ ಐತಾಳನ್ನವರು ಬಂದಿದ್ದರು. ಅವರು ನಮ್ಮ ಶಾಲೆಗಾಗಿ ಒಂದು ದಿನದ ದಾನಿಗಳು. ಈ ವಿಷಯವನ್ನ ಎಲ್ಲ ಅವರಿಗೆ ವಿವರಿಸಿ ಹೇಳುವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ನಮ್ಮ ಸೇವೆಗೆ ನಾವು ಚಿರಋಣಿಯಾಗಿದ್ದೇವೆ ಅಂತೇಳಿ
ಹೇಳಲಿಕ್ಕೆ ಬಯಸ್ತೇವೆ. ಧನ್ಯವಾದಗಳು ಸರ್. ಗುರುಕುಲ ಶಾಲೆ ನಡೆದು ಬಂದ ದಾರಿಯಲ್ಲಿ ಸಂಕ್ಷಿಪ್ತವಾಗಿ ಶಾಲಾ ವರದಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 2025-26ನೇ ಸಾಲಿನ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಶಾಲಾ ವರದಿಯನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಸಮೂಹ ಶಿಕ್ಷಣದ ಕಲ್ಪನೆಯು ಮಾಡದಂತಹ ಹಳ್ಳಿಯಲ್ಲಿ 1910ರ ಆಸುಪಾಸಿನಿಂದ ಜರುಗಿತೆಂದು ಹಿರಿಯರಿಂದ ಕೇಳಿಬಂದಿದೆ. ಕಾರ್ಕಳದಂತಹ ದೂರದೂರಿನಿಂದ ಶ್ರೀ ಪಾಂಡುರಂಗ ಪೈ ಸಾಲ್ಮಾರ್ ಎಂಬ ಬೋಧಕರೊಬ್ಬರು ಬಂದು ತಮ್ಮ ಅಂದಂದಿನ ಸಮಯಕ್ಕೆ ಅನುಗುಣವಾಗಿ ಬೋಧಿಸುತ್ತಿದ್ದರಂತೆ. 1928ರಿಂದ 1938ರವರೆಗೆ ಮಲ್ಲಾರು ವಠಾರದಲ್ಲಿ ಶ್ರೀ ವೆಂಕಟರಾವ್ರವರು ಮುಖ್ಯೋಪಾಧ್ಯಾಯರಾಗಿ ಪಾಶ್ಚಾತ್ಯ ಕ್ರಮದ ಜಿಲ್ಲಾ ಬೋರ್ಡ್ ಪ್ರಾಥಮಿಕ ಶಾಲೆ ಇದ್ದು, ಇದೇ ವಠಾರದಲ್ಲಿ 1939ರಿಂದ 1946ರ ತನಕ ಶ್ರೀಯುತರಾದ ಶ್ರೀನಿವಾಸ್ ಕೆದಿಲಾಯ ಹಾಗೂ ಶ್ರೀಯುತ ಪಾಂಡುರಂಗ ಶೆಣೆ ಕಾರ್ಕಳ ಇವರ ನೇತೃತ್ವದಲ್ಲಿ ಊರವರ ಸಂಪೂರ್ಣ ನೆರವಿನಿಂದ ವಿದ್ಯಾಭ್ಯಾಸ ಮುಂದುವರಿತೆಂದು ಉಲ್ಲೇಖವಿದೆ. 1951ರಿಂದ ಶ್ರೀ ಗುರುಕುಲ ಎಲಿಮೆಂಟರಿ ಶಾಲೆ ಎಂಬ ಹೆಸರಿನೊಂದಿಗೆ ಶ್ರೀ ಎಂ ರಾಮಚಂದ್ರ ಡೋಂಗ್ರೆ ಮತ್ತು ಶ್ರೀ ವಿನಾಯಕ್ ಜೋಶಿ ಇವರ ಶ್ರಮದಿಂದ ಸ್ಥಾಪನೆಯಾಯಿತು. ನಡುಮನೆ ರಾಮ ಮರಾಠೆಯವರ ಬಾಡಿಗೆ ರಹಿತ ಕಟ್ಟಡದಲ್ಲಿ ತಾತ್ಕಾಲಿಕ ಮಂಜೂರಾತಿಯೊಂದಿಗೆ ಸರ್ಕಾರದ ಧನ ಸಹಾಯ ಪಡೆಯುವ 5 ತರಗತಿಗಳ ಶಾಲೆ ಸ್ಥಾಪನೆಯಾಯಿತು. 1960ರಲ್ಲಿ ಕಾಯಂ ಮಂಜೂರಾತಿ ಪಡೆದು 1964ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಣವಾಯಿತು. 1974-75ರ ವರ್ಷದಿಂದ 6 ಮತ್ತು 7ನೇ ತರಗತಿಗಳಿಗೆ ಕಾಯಂ ಮಂಜೂರಾತಿ ದೊರಕಿತು. ಕಟ್ಟಡ ಕಟ್ಟುವ ಸಮಯದಲ್ಲಿ ಊರಿನ ಪಿಜಿನ ಮೇರ ಎಂಬುವರು ಶಾಲಾ ಕಟ್ಟಡದ ಸಂಪೂರ್ಣ ಕಾರ್ಯವನ್ನು ನೆರವೇರಿಸಿದರು ಎಂಬುದನ್ನು ಇಲ್ಲಿ ನಾವು ಮರೆಯುವಂತಿಲ್ಲ. ಶಾಲಾ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಶುಕ್ರವಾರದ ಭಜನೆ, ಧಾರ್ಮಿಕ ಹಬ್ಬಗಳ ಆಚರಣೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ನಿರಂತರವಾಗಿ ಮುಂದುವರಿದುಕೊಂಡು ಬಂದಿದೆ. ಅಲ್ಲದೆ ಊರವರ ಸಂಘ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಕಾರ್ಯಕ್ರಮಗಳು ಜರುಗುತ್ತಿವೆ. 20 ಮಕ್ಕಳಿಂದ ಪ್ರಾರಂಭಗೊಂಡ ಗುರುಕುಲವು 300ರ ಗಡಿಯನ್ನು ದಾಟಿ ಮಕ್ಕಳಿಂದ ಕೂಡಿದ ದಾಖಲೆಯನ್ನು ಹೊಂದಿತ್ತು. ಜಿಲ್ಲಾ ಮಟ್ಟದ ಪಬ್ಲಿಕ್ ಪರೀಕ್ಷೆಯಲ್ಲಿ ಸತತವಾಗಿ 7ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ 100% ಬಂದಿರುತ್ತದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಗತಿಯ ಪಥವನ್ನು ಮುಂದುವರಿಸುತ್ತಾ 1976ರಲ್ಲಿ ರಜತ ಮಹೋತ್ಸವ, 2001ರಲ್ಲಿ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಡೆದಿರುತ್ತದೆ. ಈ ಸಂದರ್ಭದಲ್ಲಿ ಕೆಳಗಿನ 2 ಶಾಲಾ ಕೊಠಡಿಗಳು ಮತ್ತು ಕಚೇರಿ ಕೊಠಡಿ, ಸಂಗ್ರಹ ಕೊಠಡಿ, ಶಿಕ್ಷಕರಿಗಾಗಿ ಶೌಚಾಲಯ, ಶಾಲಾ ಮೈದಾನದ ವಿಸ್ತರಣೆ, ಸಾಂಸ್ಕೃತಿಕ ವೈಭವ ಪ್ರದರ್ಶನಕ್ಕೆ ಕೊರತೆಯಾಗಿದ್ದ ಭವ್ಯ ಸುಂದರ ವಿಶಾಲ ಬಯಲು ರಂಗಮಂದಿರ, ಮಾಳ ಹೊಸಗಳು ಪಟ್ನಹಿತ್ಲು ಹಾಗೂ ಕಜೆಮನೆಯವರ ನೆರವಿನೊಂದಿಗೆ ಶ್ರೀ ಎಂ ನಾಗಭೂಷಣ ಜೋಶಿ ಮತ್ತು ಶ್ರೀ ಸಿ ಎಂ ಜಾಯ್ರವರ ಸಹಕಾರದೊಂದಿಗೆ ಕಾರ್ಯಕ್ರಮ ಆಗಿರುತ್ತದೆ. ತಾಲೂಕು ಉತ್ತಮ ಶಾಲಾ ಪ್ರಶಸ್ತಿ, ಬೇಲಾಡಿ ಪ್ರತಿಷ್ಠಾನ ಪ್ರಶಸ್ತಿಗಳಲ್ಲದೆ ಈ ಶಾಲೆಯ ಇಬ್ಬರಿಗೆ ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2001ರಲ್ಲಿ ಶ್ರೀಯುತ ಎಂ ನಾಗಭೂಷಣ್ ಜೋಶಿ ಸರ್ ಇವರಿಗೆ ಮತ್ತು 2014ರಲ್ಲಿ ಶ್ರೀಮತಿ ವಸಂತಿ ಎಸ್ ಇವರಿಗೆ ಲಭಿಸಿರುವುದು ಜಿಲ್ಲೆಯಲ್ಲೇ ಮಾತ್ರವಲ್ಲ ರಾಜ್ಯದಲ್ಲಿ ಕೂಡ ಪ್ರಥಮವಾಗಿರುತ್ತದೆ. ಈ ಇಬ್ಬರು ಗುರುಗಳಿಗೂ ಈ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. 2011ರಲ್ಲಿ ಹೊಸ ಆಡಳಿತ ಮಂಡಳಿ ರಚಿತವಾಗಿದ್ದು ಶ್ರೀ ಎಂ ಗಜಾನನ ಮರಾಠೆಯವರ ಅಧ್ಯಕ್ಷತೆಯಲ್ಲಿ ಉತ್ಸುಕ ಸದಸ್ಯರು ಹಾಗೂ ಮಾರ್ಗದರ್ಶಿ ಮಂಡಳಿಯವರ ವಿಶೇಷ ಪ್ರಯತ್ನದಿಂದ ಈ ದಿನದವರೆಗೂ ಶಾಲೆಯ ಪ್ರಗತಿಯ ವೇಗವು ಹೆಚ್ಚುವಂತೆ ಮಾಡಿದೆ. ಅಂದಿನಿಂದ ಗುರುಕುಲ ಶಾಲೆಯ ಗೌರವ ಶಿಕ್ಷಕರ ಸಂಭಾವನೆಯನ್ನು ನೀಡುವಲ್ಲಿ ಶಾಲೆಗಾಗಿ ಒಂದು ದಿನ ಎಂಬ ವಿಶೇಷ ಯೋಜನೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಲ್ಲದೆ ದಾನಿಗಳ ವಿದ್ಯಾಭಿಮಾನಿಗಳ ನೆರವಿನಿಂದಾಗಿ ಶಾಲಾ ಶೈಕ್ಷಣಿಕ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೆದು ಬಂದಿರುತ್ತದೆ. ನಮ್ಮ ಶಾಲೆಯಲ್ಲಿ ವಿಶೇಷ ಚಟುವಟಿಕೆಗಳಾದ ಯೋಗಾಸನ, ಕುಣಿತ ಭಜನೆ, ಅಬಾಕಸ್, ವೇದಗಣಿತ, ವಿಶೇಷ ಇಂಗ್ಲಿಷ್ ಸಂವಹನ ಕಾರ್ಯಕ್ರಮ, ಭಗವದ್ಗೀತೆ, ಸಂಸ್ಕೃತ ಶ್ಲೋಕ ಪಠಣಗಳು, ಕಂಪ್ಯೂಟರ್ ಶಿಕ್ಷಣ, ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕಾರ್ಯಾಗಾರ, ವಿಶ್ವ ಮಹಿಳಾ ದಿನಾಚರಣೆ, ಕ್ರೀಡಾಕೂಟ, ತಿಂಗಳಿಗೊಂದು ವಿಶೇಷ ಕಾರ್ಯಕ್ರಮ, ಕ್ರಾಫ್ಟ್ ವರ್ಕ್ಗಳು, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಯೋಜನೆ, ಈ ಕಾರ್ಯಕ್ರಮಗಳು
ಬೇಸಿಗೆ ಶಿಬಿರಗಳು, ಹೊರಸಂಚಾರ, ಪ್ರತಿಭಾ ಕಾರಂಜಿ, ಆರೋಗ್ಯ ಶಿಕ್ಷಣ, ವಿಜ್ಞಾನ ಮಾದರಿ ತಯಾರಿಗಳು ಇತ್ಯಾದಿ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಈ ನಮ್ಮ ಗುರುಕುಲ ಶಾಲೆಯು ಪ್ರಸ್ತುತ 2025-26ನೇ ಸಾಲಿಗೆ 75 ವರ್ಷಗಳನ್ನು ಪೂರೈಸಿದ್ದು, ಸುದೀರ್ಘವಾದ ಸಮರ್ಪಕ ದಾರಿಯಲ್ಲಿ ಸಾಗಿ ಇದೀಗ ಅಮೃತ ಮಹೋತ್ಸವ ಆಚರಣೆಗೆ ಅಣಿಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಶಾಲಾ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಗುರುಕುಲ. ದೂರದೃಷ್ಟಿಯ ಈ ಒಂದು ವರದಿ ಗುರುಕುಲದ ಸವಿಸ್ತಾರವನ್ನು ತಮ್ಮ ಮುಂದೆ ಇಡ್ತಾರೆ. ನಮ್ಮ ಗೌರವಾನ್ವಿತ ಮುಖ್ಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಶೆಣೈ, ನಿಮಗೆ ವಂದನೆಗಳು. ಇದೀಗ ನಮ್ಮ ಶಾಲೆಯ ಕೊಡುಗೈದಾನಿಗಳು, ಅದೇ ರೀತಿ ನಮ್ಮ ಈಗಾಗಲೇ ಹೇಳಿದಂತೆ ನಮ್ಮ ಗಿರಿ ಡಾಕ್ಟರ್ ಅಂತೆ ನಮ್ಮ ಊರಿನಲ್ಲಿ ಕೂಡ ಅಶ್ವಿನಿ ಕ್ಲಿನಿಕ್ ಎಂಬ ಕ್ಲಿನಿಕ್ ಬಂದಿಗಿದಂಥ ಅವರ ಮಗ ಶ್ರೀಯುತ ಶರಶ್ಚಂದ್ರ ಮರಟೆಯವರು ಸಹ ನಮ್ಮ ಈ ಶಾಲೆಯ ಆಧಾರ ಸ್ತಂಭ. ಇವರು ಸಹ ನಮ್ಮ ಕರೆಗೆ ಒಗ್ಗಟ್ಟು ಇವತ್ತು ಅತಿಥಿಯಾಗಿ ಆಗಮಿಸಿದ್ದಾರೆ. ಸರ್, ತಾವೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ. ವಂದನೆಗಳು. ಈ ಸೀಟ್ನಲ್ಲಿ ಆ್ಯಕ್ಚುಲಿ ನಾನು ಕೂತಿರೋದಲ್ಲ, ಡಾಕ್ಟರ್ ವೆಂಕಟೇಶ್ ಮರಾಠೆ ಅವರು ಕೂತಿರೋದು ಅಂತ ಅಂದ್ಕೊಂಡು ನಾನು ಕೂತಿದ್ದೆ. ಸೊ ಅವರ ಸೀಮಿತ ಕ್ಷೇತ್ರದಲ್ಲಿ ಅವರ ಇಚ್ಛೆ ಪ್ರಕಾರ ಅವರು ಸಂಚಾಲಕರಾಗಿ ಈ ಶಾಲೆಯಲ್ಲಿ ಕಾರ್ಯವಹಿಸಿದರು. ಮತ್ತು ನಮಗೂ ಈ ಗ್ರಾಮಕ್ಕೂ ಬಹಳ ಹಿಂದಿನ ಒಡನಾಟ. ನಮ್ಮ ತಂದೆ ವೈದ್ಯಕೀಯ ವೃತ್ತಿ ನಡೆಸುತ್ತಿದ್ದರಿಂದ ತುಂಬ ಪೇಷಂಟ್ ಬರ್ತಾಯಿದ್ರು. ಅವ್ರ ಜೊತೆಗೆ ನಮ್ಮ ಹೊರಟೆ ಕೆಲವು ಸಾರಿ ನಡೀತಾ ಇತ್ತು. ಎಷ್ಟೋ ಸಾರಿ ನಾವು ಮನೆಗೆ ತರಕಾರಿನೇ ತಗೊಳ್ತಾ ಇರಲಿಲ್ಲ. ಪೇಷಂಟ್ ಬರೋದು ಅವರ ತೋಟದಲ್ಲಿ ಆಗಿರೋದು ಕೊಟ್ಟು ತಿಂಗಳಾನ್ಗಟ್ಟಲೆ ಡಾಕ್ಟರ್ ವೆಂಕಟಗಿರಿರಾವ್ ಅವರಿಗೆ ಇದು ಅನುಭವ ಆಗಿರ್ಬೋದು. ಅಷ್ಟು ಸಂಬಂಧ ನಮ್ಮ ಮನೆಗೂ ಮತ್ತು ಈ ಗ್ರಾಮಕ್ಕೂ ಇತ್ತು. ಸೊ ನಾವು ಜೀವನದಲ್ಲಿ ಏನು ಸಾಧಿಸಿದ್ರು, ಫಸ್ಟಿಗೆ ಯಾರು ಕೇಳೋದು, ನಿನ್ನ ತಂದೆ ತಾಯಿ ಯಾರು, ಎರಡನೇದು ಕೇಳೋದು ನಿನ್ನ ಊರು ಯಾವುದು, ಮೂರನೇದು ಕೇಳೋದು ನೀನು ಯಾವ ಶಾಲೆಯಲ್ಲಿ ಓದಿದ್ಯಾ. ಸೊ ಆ 3 ವಿಷಯದೊಂದು ನಮಗೆ ಒಳ್ಳೆಯದು ಸಿಕ್ಕಿದೆ, ಶ್ರೇಷ್ಠವಾದದ್ದು ಸಿಕ್ಕಿದೆ. ಅದಕ್ಕೆ ನಾನು ನನ್ನನ್ನೇ ಅಥವಾ ನನ್ನ ಫ್ಯಾಮಿಲಿಯವರು ಪುಣ್ಯವಂತರು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಕಾರಣಕರ್ತರಾದ ಗುರುಕುಲ ಅಧ್ಯಾಪಕ ವೃಂದ ಆ್ಯಸ್ ವೆಲ್ ಆಸ್ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಎಲ್ಲ ವಾತಾವರಣವನ್ನು ನೋಡಿ ನನಗೆ ಒಂದೇ ಒಂದು ಶಬ್ದ ನೆನಪಾಗಿದ್ದು ಅದ್ಭುತ. ಸೊ ನಾನು ನನ್ನ ಬ್ಯಾಚ್ಮೇಟ್ಸನ್ನೆಲ್ಲ ಮೀಟ್ ಮಾಡಿ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ನನ್ನ ಆಯುಷ್ಯ ಅಟ್ಲೀಸ್ಟ್ 10 ವರ್ಷ ಜಾಸ್ತಿ ಆಗಿದೆ. ಸೊ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಸಭಿಕರೇ, ನಿನ್ನೆ ಗಜಾನನ್ ಮರಾಠಿಯವರು ಹೇಳಿದರು, ನೀವು 1-2 ನಿಮಿಷ ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡಿ ಅದರ ಸಾಧ್ಯತೆಗಳ ಬಗ್ಗೆ ಹೇಳಿ ಹಾಗೂ ಈ ಶಾಲೆಗೆ ಶುಭ ಕೋರಿ ಅಂತ. ಆದರೆ ನನ್ನ ಅಭಿಪ್ರಾಯದಲ್ಲಿ ಈ ಸಂದರ್ಭ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ಗಹನವಾದ ವಿಷಯದ ಬಗ್ಗೆ ಚರ್ಚೆ ಮಾಡುವುದಲ್ಲ. ಇದು ಒಂದು ಹಬ್ಬದ ವಾತಾವರಣ, ಅಮೃತ ಮಹೋತ್ಸವ. ಸಮಯವೂ ತುಂಬ ಆಗಿದೆ ಇವಾಗ. ನಾನೇನು ಅನ್ಕೊಂಡೆ ಅಂದರೆ, ಈ ಒಂದು ಉತ್ಸವದ ಸಂದರ್ಭ ಮತ್ತು ಮುಂದಿರುವ ಉದ್ದೇಶ, ಈ ಕಾಂಟೆಕ್ಸ್ಟ್ನಲ್ಲಿ ಕೆಲವು ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಂಡು ಅದರ ಜೊತೆಗೆ ಅಷ್ಟೊಂದು ಆಳವಲ್ಲದ ಕೆಲವು ವಿಜ್ಞಾನದ ವಿಷಯಗಳನ್ನು ಹೇಳ್ಬೋದು ಅಂದ್ಕೊಂಡೆ. ಒಂದು ಮಹತ್ವದ ವಿಚಾರ, ನಾನು ಇದ್ರ ಬಗ್ಗೆ ಯೋಚನೆ ಮಾಡುವಾಗ ನನಗನ್ಸಿದ್ದು, ಈ ಅಮೃತ ಮಹೋತ್ಸವ ನಾವು ಆಚರಿಸ್ತಾ ಇದ್ದೀವಿ. ಒಂದು 3 ವರ್ಷದ ಹಿಂದೆ ಇನ್ನೊಂದು ಅಮೃತ ಮಹೋತ್ಸವವನ್ನು ನಾವೆಲ್ಲ ಆಚರಿಸಿದ್ವಿ. ಅದು ನಮ್ಮ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾದ ಅಮೃತ ಮಹೋತ್ಸವ. ನನಗನ್ಸುತ್ತೆ ನಮ್ಮ ದೇಶ ಏನು 75 ವರ್ಷ ಪ್ರಯಾಣ ಬೆಳೆಸಿದೆ, ಹಾಗೂ ಈ ಶಾಲೆ ಬೆಳೆಸಿರುವ 75 ವರ್ಷಗಳ ಪ್ರಯಾಣ ಒಂದಕ್ಕೊಂದು ತಳುಕುಗೊಂಡಿದೆ ಅಂತ. ಇಂಥ ಒಂದು ಸಂದರ್ಭದಲ್ಲಿ
ಒಂದು ಸಂಧಿಕಾಲ ಅಂತ ಏನು ಹೇಳ್ತೀವಿ, ಇದು ಒಂದು ಬಂದ ದಾರಿಯನ್ನ ಅವಲೋಕಿಸಿ ಟೈಮ್ ಫಾರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಈ ನಿನ್ನೆ ಮತ್ತು ಇವತ್ತು ವಿಚಾರಗೋಷ್ಠಿಯನ್ನು ಕೇಳ್ತಾ ಇದ್ದೆ. ಈ ಶಾಲೆ ಹೇಗೆ 1951ರಲ್ಲಿ ಶುರುವಾಯಿತು, ಆ ನಿರೀಕ್ಷೆಗಳು, ಕೃಷಿ ಪ್ರಧಾನವಾಗಿದ್ದ ಈ ಮಾಳ ಮಲ್ಲಾರು ಗ್ರಾಮ ಸುತ್ತಮುತ್ತ ಜನ ಈ ಶಾಲೆಯನ್ನು ಹೇಗೆ ಕಟ್ಟಿ ಬೆಳೆಸಿದ್ರು, ಹಾಗೆಯೇ ನಾವು ನಮ್ಮ ದೇಶವನ್ನು ಕಟ್ಟಿದ್ವಿ. ಸ್ವಾತಂತ್ರ್ಯ ಬಂದು ನಿರೀಕ್ಷೆಗಳಿದ್ವು, ತಿನ್ಲಿಕ್ಕೆ ಆಹಾರ ಇರಲಿಲ್ಲ, ಹಸಿರು ಕ್ರಾಂತಿ ಬರಬೇಕಾಯಿತು, ಯಾವ ಬೆಳವಣಿಗೆ ಆಗ್ತಾ ಇತ್ತು ಅದರಲ್ಲಿ ಕೆಲವು ಸಮಸ್ಯೆಗಳು ಬರ್ತಾ ಇದ್ವು. ಹಾಗೆ ಇದು ಸಹ ಉಲ್ಲೇಖ ಆಯಿತು. ಈ ಶಾಲೆ ಹಾಗೆ 7 ಬೀಳುಗಳಿಂದ, ಸರ್ಕಾರದ ಅನುದಾನವಿಲ್ಲದೆ, ಊರ ಜನರ ಸಹಕಾರದಿಂದ ಹಾಗೆ ಮುಂದೆ ಬರಬೇಕಾಯಿತು. ನಮ್ಮ ದೇಶ ಕೂಡ ಅದೇ ರೀತಿ ಆಯಿತು. 1990ರ ದಶಕದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಕ್ರೈಸಿಸ್ ಅಂತ ಏನು ಬಂತು, ನಮಗೆ ಲೈಸೆನ್ಸ್ ಅಂಡ್ ಪರ್ಮಿಟ್ ರಾಜ್ ಅಂತ ಏನು ಹೇಳ್ತಾ ಇದ್ವಿ, ಅಲ್ಲಿಂದ ಒಂದು LPG ಇಂಧನ ಬಂತು. ಏನದು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ನಗ್ಸಿ ಅಂತ. ಹಾಗಾಗಿ ಆ ಕವನದ ಒಂದು ಸಾರಾಂಶ ಏನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಳಿಯಂದಿರೆಲ್ಲ ಮಾವನ ಮನೆಗೆ ಹೋದರೆ ಎಂಥ ರಾಜೋಪಚಾರ ಸಿಗ್ತಾ ಇತ್ತು ಅವರಿಗೆ. ನಮ್ಮ KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆಯಲ್ಲಿ ಅದರ ವರ್ಣನೆ ಮಾಡ್ತಾನೆ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು ಅಂತ ಏನೇನು ಉಪಚಾರ ಅಳಿಯಂದಿರಿಗೆ ಅಂತ ಅವ್ರು ಹೇಳ್ತಾರೆ. ಅಳಿಯಂದಿರು ಇವತ್ತು ಮಾವನ ಮನೆಗೆ ಹೋಗ್ತಾರೆ. ಆದರೆ ನಗರದಲ್ಲಿ ಒಬ್ಬ ಅಳಿಯ ಮಾವನ ಮನೆಗೆ ಹೋದಾಗ ಏನಾಯಿತು ಅನ್ನೋ ಪ್ರಸಂಗನ ನಾನು ಹೋದಾಗ ಮಾವನ ಮನೆಗೆ ಅಂತ ಬರೆದಿದ್ದನ್ನು ತಮ್ಮ ಮುಂದೆ ಹೇಳ್ತೀನಿ. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು, ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು, ಎಂದಿನ ಹಾಗೆ ಅಂದು ಕೂಡ ಕರೆಂಟು ಹೋಗಿತ್ತು. ರಿಕ್ಷಾದಿಂದ ಇಳಿದೆ ಮನೆ ಎದುರು ಅಳಿಯನ ಗತ್ತಲ್ಲಿ 100 ರೂಪಾಯಿ ಕೊಟ್ಟು ಹೇಳಿದೆ, ಚಿಲ್ಲರೆ ನಿನಗಿರಲಿ. ರಿಕ್ಷಾವಾಲ ಕಣ್ಣು ಕೆಕ್ಕರಿಸಿ, ಇದು ರಾತ್ರಿ ಹೊತ್ತು, ಇನ್ನೂ 100 ಕೊಡ್ರಿ ಎಂದ, ತೆತ್ತೆನು ಬೇಸತ್ತು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಹೆಣಬಾರದ ಸೂಟ್ಕೇಸನ್ನು ಹೊತ್ತು ಮೆಟ್ಟಿಲ ಹತ್ತಿದೆನು, 3ನೇ ಮಹಡಿ ಮಾವನ ಫ್ಲ್ಯಾಟಿನ ಗುಂಡಿಯ ಒತ್ತಿದೆನು. ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು, ಕೆಂಪಾಯಿತು ಕಣ್ಣು, ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು. ನೆನಪಾಯಿತು ಛೇ, ಕರೆಂಟು ಹೋಗಿದೆ, ಬೆಲ್ಲ ಆಗುವುದಿಲ್ಲ. ನೆನಪಾಯಿತು ಛೇ, ಕರೆಂಟು ಹೋಗಿದೆ, ಬೆಲ್ಲ ಆಗುವುದಿಲ್ಲ. ಬಡಿದೆನು ಬಾಗಿಲ ಗೆಜ್ಜೆ ದನಿಗೆ ಕಿವಿಯಾಗಿಸಿ ಮೈಯೆಲ್ಲ. ಯಾರು ಎಂದಿತ್ತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ಯಾರು ಎಂದಿತ್ತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ದನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತೆಯದೇ ಎಂದು. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಆದದ್ದಿಷ್ಟೇ, ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ, ಪಕ್ಕದ ಸಬ್ ಇನ್ಸ್ಪೆಕ್ಟರ ಫ್ಲ್ಯಾಟಿನ ಬಾಗಿಲು ತಟ್ಟಿದ್ದೆ. ವಿಷಯ ತಿಳಿದಾಗ ಅವರು ನಕ್ಕರು, ಪರವಾಗಿಲ್ಲ ಬಿಡಿ, ಇದು ಮಾವನ ಮನೆಯೇ ಎಂದರು ಮೀಸೆ ಹುರಿ ಮಾಡಿ. ಈ ಪದ್ಯ ನಾನು ಓದಲಿಕ್ಕೆ ಒಂದು ಕಾರಣ ಇದೆ. ನಾವು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅನ್ನೋ ಮಾತಿದೆ. ಆ ಗುರಿ ಸರಿಯಾಗಿರಬೇಕು. ನೀವು ಯಾವ ಮಾವನ ಮನೆಗೆ ಹೋಗಬೇಕು ಆ ಮಾವನ ಮನೆಗೆ ಹೋಗಬೇಕು, ಜೈಲಿಗೆ ಹೋಗೋದಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸು ಯಾವುದು ನಿರ್ಧರಿಸುತ್ತೆ ಅಂತಂದರೆ ನಮ್ಮ ಗುರುಗಳು. ಆ ಗುರುಗಳನ್ನು ನೀಡುವುದು ನಮ್ಮ ಶಾಲೆ. ನಿಮ್ಮ ಶಾಲೆಯ ಹೆಸರಲ್ಲೇ ಗುರುಗಳಿದ್ದಾರೆ. ಗುರುಕುಲ ಶಾಲೆ ಅಂತ ನೀವು ಹೆಸರಿಟ್ಕೊಂಡು ನಿಮ್ಮ
ಶಿಷ್ಯಂದಿರು ಪ್ರಪಂಚದಾದ್ಯಂತ ಇವತ್ತು ಈ ಶಾಲೆಯ ಕೀರ್ತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇಡೀ ಶಾಲೆ ನಮ್ಮ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ಹಾರೈಸ್ತಾ, ಈ ಒಂದು ಪುಣ್ಯ ಕಾಲದಲ್ಲಿ ನನ್ನ ಮಾತು ಬಿಟ್ಟರೆ ನನ್ನ ಕೊಡುಗೆ ಏನೂ ಇಲ್ಲ. ಆದರೂ ಆ ಕೊಡುಗೆ ನೀಡಿದವರನ್ನ ಸನ್ಮಾನಿಸುವ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಕಾವ್ಯ ಸರಸ್ವತಿಯ ಕೃಪೆ ಅಂತ ನಾನು ತಿಳಿತೀನಿ. ಅದಕ್ಕಾಗಿ ಸಂಘಟನೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ, ಈ ಒಂದು ಹಳೆಯ ವರ್ಷದ ಕೊನೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೀವು ನೀಡಿದ್ದೀರಿ. ಮುಂದಿನ ವರ್ಷದಲ್ಲಿ ಇಂಥ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡುವ ಅವಕಾಶ ನನಗೆ ಸಿಗಲಿ, ತಮಗೂ ಸಿಗಲಿ, ತಮಗೆಲ್ಲರಿಗೂ ಬರಲಿರುವ ಹೊಸ ವರ್ಷ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಈ ಶಾಲೆಯ ವಿದ್ಯಾರ್ಥಿಗಳಾಗಿ ನಾವು ಇರುವುದಕ್ಕೆ ನಾವು ಪುಣ್ಯವಂತರೇ ಅಂತ ಅನ್ನಿಸ್ಬೇಕು, ನಮಗೊಂದು ಹೆಮ್ಮೆ. ಹಾಗೆ ಈ ಶಾಲೆ ಕೂಡ ಒಳ್ಳೆ ಊರಿನವರು, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಡಳಿತ ಮಂಡಳಿಗಳು ಅಧ್ಯಾಪಕರನ್ನು ಹೊಂದಿ ಈ ಗುರುಕುಲ ಶಾಲೆಗೂ ಇಂಥ ಒಂದು ಲಕ್ಕಿ ಚಾನ್ಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಈ ಗುರುಕುಲ ಶಾಲೆಯಿಂದ ಪಡ್ಕೊಂಡಷ್ಟೇ ಈ ಗುರುಕುಲ ಶಾಲೆಗೆ ಈ ಕೀರ್ತಿ ಬರಬೇಕಾದ್ರೆ ಇದರ ಹಿಂದೆ ನಮ್ಮ ಹಿರಿಯರ ಎಲ್ಲ ಶ್ರಮಗಳು ನಮ್ಮ ಎದುರಿಗಿದ್ದಾವೆ. ಇನ್ನು ಈ ಸಂದರ್ಭದಲ್ಲಿ ಈ ಇಡೀ ನಮ್ಮ ಶಾಲೆಯ ಅಮೃತ ಮಹೋತ್ಸವದ ಪರಿಕಲ್ಪನೆ, ದಿಗ್ದರ್ಶನ, ನಿರ್ದೇಶನ ಮತ್ತು ಎಕ್ಸಿಕ್ಯೂಷನ್, ಇದರ ಎಲ್ಲ ಹಿಂದಿನ ರೂವಾರಿ ಶ್ರೀಯುತ ಗಜಾನನ್ ಮರಾಠಿಯವರೇ ಇರಬೇಕಂತ ನನ್ನ ಒಂದು ಕಲ್ಪನೆ. ಅವರ ಈ ಕಲ್ಪನೆ ಇನ್ನೂ ಮುಂದೆ ಸಾಗಲಿ, ಶಾಲೆಯ ಅಭಿವೃದ್ಧಿ ಇನ್ನೂ ಮುಂದೆ ಹೋಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಅದೇ ರೀತಿ ಮಾಧವರವರು, ಶ್ರೀಯುತ ನಾರಾಯಣ ಹೆಬ್ಬಾರ್, ಶರಶ್ಚಂದ್ರ ಮರಾಠಿಯವರು, ಶ್ರೀಯುತ ಪ್ರಭಾಕರ್ ಜೋಶಿಯವರು, ಅದೇ ರೀತಿ ದುಂಡಿರಾಜ್ ಸರ್, ಇವರೆಲ್ಲರೂ ನಮ್ಮ ಅಮೃತ ಹಸ್ತದಿಂದ ವಿದ್ಯಾಮಾತೆಯ ಪ್ರಸಾದ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ, ಇವರಿಗೆ ನೀಡ್ತಿದ್ದಾರೆ. ಇವರ ಮುಂದಿನ ಉದ್ಯೋಗ, ಮುಂದಿನ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಉದ್ಯೋಗದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಸಾಗಿಸಿ ನಮ್ಮ ಗುರುಕುಲಕ್ಕೂ ಇನ್ನಷ್ಟು ಕೊಡುಗೆಗಳನ್ನು ನೀಡುವಂಥ ದೇವರು ನಿಮಗೆ ಪ್ರೇರಣೆ ನೀಡಲಿ ಅಂತ ಆಶಿಸ್ತಾ ಇದ್ದೇನೆ. ದಿವಸದ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿರಿಯರಿಗೆ ಶಿರವಾಗಿ ವಂದಿಸ್ತಾ, ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಕೆಳಗೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರನ್ನು ಗೌರವಪೂರ್ವಕವಾಗಿ ವಂದಿಸ್ತಾ, ವಿದ್ಯಾಭಿಮಾನಿಗಳಿಗೆ ಕೂಡ ವಂದಿಸ್ತಾ ಈ ಒಂದು 2 ಮಾತುಗಳನ್ನು ಆಡ್ತೇನೆ. ನಾನು ಕೇವಲ ಸೇವಕ, ನನ್ನ ಲೆಕ್ಕಕ್ಕಿಂತ ಹೆಚ್ಚು ಹೇಳಿದರು. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಗುರುಕುಲದ ಮಣ್ಣಿನ ಗುಣದಿಂದಾಗಿ ನಮ್ಮೆಲ್ಲ ಕೆಲವರ ಹೆಸರು ಬರ್ತದೆ ವಿನಃ ವಿಶೇಷ ಏನು ಮಾಡುವುದಿಲ್ಲ. ಮಾಧವ ಡೋಂಗ್ರೆ ಹೇಳಿದ್ರು, ಆಗ ಗುರುಕುಲದ ಮಣ್ಣಿನ ಗುಣದಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿಯೇ ವ್ಯಕ್ತಿತ್ವದಲ್ಲಿ ಸಹಕರಿಸ್ತದೆ ಅಂತ. ಅದೇ ನಾವು ಏನಾದರೂ ಮಾಡುವಂಥ ವಿಷಯ ಈ ಮಣ್ಣಿನಲ್ಲಿ ಬೀಜವಾಗಿ ಫಲ ಕೊಡ್ತದೆ, ಕೊಟ್ಟಾಗ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅದಕ್ಕೆ ಈ ಅಮೃತ ಮಹೋತ್ಸವಕ್ಕೆ ಬಂದಂತಹ ಜನ ಮತ್ತು ಬಂದಂತಹ ದೇಣಿಗೆಗಳೇ ಸಾಕ್ಷಿ. ಕಳೆದ ಒಂದು 10-15 ವರ್ಷಗಳಿಂದ ಹಿಂದಿನ ನಮ್ಮ ಸಂಚಾಲಕರು, ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು, ಹಿರಿಯರು ಮಾಡಿದಂತಹ ಸಂಸ್ಕಾರ ಮತ್ತು ಕಲಿಸಿದಂತಹ ಸಂಸ್ಕಾರ ಮತ್ತು ಸಂಪ್ರದಾಯವನ್ನು ಕೇವಲ ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೇವಲ ಒಂದು ಆಡಳಿತ ಮಂಡಳಿಯನ್ನು ಲೀಡ್ ಮಾಡುವಂಥ ವಿಷಯ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ಅಡ್ಡಕ್ಕೆ ಇರಿಸಬೇಡಿ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಅತ್ಯುತ್ಸಾಹ ಮತ್ತು ಸಹಕಾರದಿಂದ ಮಾತ್ರ ಇದೆಲ್ಲ ಸಾಧ್ಯ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮನವಿಗೆ ಹೋಗೊಟ್ಟು ದೂರದ ಮೈಸೂರಿಂದ, ಬೆಂಗಳೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀ ದುಂಡಿರಾಜ್ ಅವರು. ಶ್ರೀ ದಿನೇಶ್ ಚಿಪ್ಲೂಮ್ಕರ್ ಅವರು ದುಂಡಿರಾಜರ ಕಮ್ಯುನಿಕೇಷನ್ ಮಾಡಿದ್ರು. ಅವರನ್ನು ಮಾತಾಡಿಸಿ ಈ ಒಂದು ಅಮೃತ ಮಹೋತ್ಸವ ಸಮಾರಂಭದಲ್ಲಿ
ಅವರಂತಹ ಹಿರಿಯ ಸಾಹಿತಿಗಳು ನಮ್ಮ ಗುರುಕುಲದ ಶಾಲೆಗೆ ಭೇಟಿ ನೀಡಿರುವಂಥದ್ದು ಅದು ನಮ್ಮ ಅದೃಷ್ಟವೇ. ಗಿರಿ ಡಾಕ್ಟ್ರು ಅಂತಲೇ ಫೇಮಸ್. ವೆಂಕಟೇಶ್ ಡಾಕ್ಟರ್ ನಂತರ ನಮಗೆಲ್ಲ ಗಿರಿ ಡಾಕ್ಟ್ರೇ, ವೈದ್ಯ ನಾರಾಯಣ ಹರಿ. ಮೊದಲು ವೆಂಕಟೇಶ್ ಡಾಕ್ಟರ್ ಏನಿದ್ರು, ವೆಂಕಟೇಶ್ ಡಾಕ್ಟರ್ ಹೇಳಿದ್ರು ನಮಗೆ ಅದು ಹೋದರೆ ಸಾಕು ನಮ್ಮ ಜ್ವರ ಕಡಿಮೆ ಆಗಬೇಕು. ಆದ್ದರಿಂದ ಶರಶ್ಚಂದ್ರ ಮರಾಠೆಯವರ ತೀರ್ಥರೂಪರು ವೆಂಕಟೇಶ್ ಡಾಕ್ಟರ್ ಕೂಡ ನಮ್ಮ ಶಾಲೆಗೆ ಸಂಚಾಲಕರಾಗಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಆ ಕಾಲದಲ್ಲಿ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೂ ನೆರವಾಗಿದ್ದಾರೆ. ನಿಜವಾಗಿ ಅಂತ ಅವರೆಲ್ಲ ಪ್ರಾತಸ್ಮರಣೀಯರು. ಮುಂದಿನ ದಿನಗಳಲ್ಲಿ ಈಗ ನಮ್ಗೆ ಯಾವ ರೀತಿ ರೋಗಕ್ಕೆ ಮದ್ದು ಕೊಡ್ತಾರೋ ಅದೇ ರೀತಿ ನಮ್ಮ ಶಾಲೆಗೂ ನಡುವಲ್ಲಿ ಟಾನಿಕ್ಗಳನ್ನು ಕೊಟ್ಟುವಂಥ ಗಿರಿ ಡಾಕ್ಟರ್ ನಾಗಭೂಷಣ್ ಜೋಶಿಯವರು ಅವರ ಒಂದು ಅಭಿಯಾನದಲ್ಲಿ ಅವರನ್ನು ಸೇರಿಸಿ ಒಂದೆರಡು ಸಾರಿ ಭೇಟಿಯಾಗಿ 12 ವರ್ಷ ಮೊದಲು ಸುಮಾರು 1 ಲಕ್ಷ ರೂಪಾಯಿ, ಈಗ ಮತ್ತೊಮ್ಮೆ 1.5 ಲಕ್ಷ ರೂಪಾಯಿ ಇಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸುವಲ್ಲಿ ನಮ್ಮ ಪ್ರಯತ್ನಕ್ಕೆ ದೊಡ್ಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಿಮಗೂ ಚಿರಋಣಿ ಸರ್. ನಾವು ದೇವಸ ಸತೀಶ್ ಶೆಟ್ಟಿಯವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಮುಖ್ಯ ದ್ವಾರದ ದಾನಿಗಳು. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಧವ ಡೋಂಗ್ರೆಯವರಿಗೆ ನಾನು ವಿಶೇಷವಾಗಿ ಸ್ವಲ್ಪ ಅವರನ್ನು ನೆನೆಸಬೇಕೀಗ. 2011ರಲ್ಲಿ ನಮ್ಮ ಹೊಸ ಆಡಳಿತ ಮಂಡಳಿ ಬಂದಾಗ ನನ್ನ ಅಧ್ಯಕ್ಷರನ್ನಾಗಿ ಆರಿಸಿದರು. ಆ ಸಮಯದಲ್ಲಿ ನನಗೆ ನೆನಪಿದೆ, ನಿಮ್ಮ ರಿಪೇರಿ ಶಾಪಲ್ಲಿ ನಾನು ಕೇಳಿದ್ದೆ, ಮಾಧವಣ್ಣ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಏನು ಮಾಡಿ ಮುಂದೆ ಹೋಗು ಮಾಡಿ ಆಗ್ತದೆ ಮಾಡುವ. ಹೀಗೆ ಕೆಲವು ಪ್ರೋತ್ಸಾಹಕ ನುಡಿಗಳಿಂದಾಗಿ ನನಗೆ ಸ್ವಲ್ಪ ಆನೆ ಬರ ಬರ್ತದೆ. ಶಾಂತಾರಾಮ್ ಚಿಟ್ರುಣ್ಕರನ್ನು ಈ ಸಮಯದಲ್ಲಿ ನೆನೆಸಬೇಕು. ಯಾಕಂದರೆ ಆಗಾಗ ಕೇಳಿದಾಗ ವರ ಕೊಡುವಂತಹ ನಿವೃತ್ತ ತಹಶೀಲ್ದಾರರು ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ನಮ್ಮ ಶಾಲೆಯ ಬೆಳವಣಿಗೆಯಲ್ಲಿ ಸಹಕರಿಸಿದರೆ ಮಾತ್ರ ಅಲ್ಲ, ಹೇಳಿದ್ರಾಗ ದಿನಚರಿ ಪುಸ್ತಕವನ್ನು ಕೊಟ್ಟು ಆ ದಿನಚರಿಯನ್ನು ಬರೆಸುವಂತಹ ಒಂದು ಅಭ್ಯಾಸ ನಮ್ಮ ಶಾಲೆಯ ಮಕ್ಕಳು ಇವತ್ತು ದಿನಚರಿಯನ್ನು ಬರಿತಾ ಇದ್ದಾರೆ. ಅದಕ್ಕೆ ಕಾರಣ ಶಾಂತಾರಾಮ್ ಚಿಟ್ರುಣ್ಕರ್. ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಮ್ಮ ಅದೊಂದು ಅಭಿಯಾನದಲ್ಲಿ ಅದು ಒಂದಾಗಿದೆ. ನಾರಾಯಣ ಹೆಬ್ಬಾರರ ಬಗ್ಗೆ ಹೇಳುವುದಂತಾದರೆ ಪ್ರತಿ ಬಾರಿ ಹೇಳ್ತೇನೆ, ನಮಗೊಂದೊಂದು ಬ್ಯಾಂಕ್ ಇದ್ದಾರೆ. ಏನಾದರೂ ಹಣ ಕಡಿಮೆ ಉಂಟಂತಂದರೆ ನಾರಾಯಣ ಹೆಬ್ಬಾರ ಅಂತ ಹೇಳಿದರೆ ಎಷ್ಟು ಬೇಕು ಅಂತ ಹೇಳ್ಕೊಡ್ತಾರೆ. ಅದು ಕೊಡುವುದು ಮಾತ್ರ ಅಲ್ಲ, ಲ್ಯಾಪ್ಟಾಪ್ಗಳಿಗಾಗಲಿ, ಭಾರತಿ ಪುಸ್ತಕ ಆಗಲಿ, ಕಂದನವನಕ್ಕೆ ದೇಣಿಗೆ ಆಗಲಿ, ಮತ್ತು ಪ್ರತಿ ಕಾರ್ಯಕ್ರಮಕ್ಕೂ ಅವರು ಆಗಮಿಸ್ತಾರೆ. ನಾನು ಮಾತಾಡೋದಿಲ್ಲ, ಹೇಳ್ತೇನೆ ಏನೆಲ್ಲ ನಮಗೆ ಬೇಕಾದ ಕ್ವಾಲಿಟೀಸ್ ಉಂಟು ಎಲ್ಲವೂ ಅವ್ರ ಹತ್ರ ಉಂಟು. ಅಂತ ನಾರಾಯಣ ಹೆಬ್ಬಾರ್ ಅಂತ ಹಿರಿಯರಿಗೆ ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ನ್ಯಾಯವಾದಿಗಳ ಸ್ಥಾನದಲ್ಲಿದ್ದಾರೆ. ಡೌನ್ ಟು ಅರ್ತ್, ನಮ್ಮೊಂದಿಗೆ ಎಲ್ಲ ಕೆಲಸಗಳು ನಮ್ಮೊಂದಿಗೆ ಇರ್ತಾರೆ. ನವಕಾಂತ್ ಗೋರೆಯವರನ್ನು ವಿಶೇಷವಾಗಿ ನಾವಿವತ್ತು ಕರೆದಿದ್ದೇವೆ. ಯಾಕಂದರೆ ನಮ್ಮ ಊರಿನ ಅಳಿಯ ನಮ್ಮ ಶುಭಾ ಮರಾಠೆಯವರ ಪತಿ, ಇವತ್ತು ಮತ್ತೆ ಯಕ್ಷಗಾನದ ಪಾತ್ರಧಾರಿಯಾಗಿ ಬರುವಂಥ ಶುಭಾ ಅವರ ಪತಿ, ಅವರನ್ನು ಈ 1-2 ವರ್ಷಗಳ ಮೊದಲು ಅವರ ಹಿರಿಯರ ಹೆಸರಿನಲ್ಲಿ ದೊಡ್ಡ ದೇಣಿಗೆಯನ್ನು ನೀಡಿದ್ದಾರೆ. ಅಲ್ಲದೆ ಹೆಮ್ಮೆಯ ವಿಜ್ಞಾನಿ ಅವರು ಕೂಡ ಅತ್ಯಂತ ಸಿಂಪಲ್ ಲಿವಿಂಗ್ ಹೇಳ್ತಾರಲ್ಲ, ಸಿಂಪಲ್ ಆಗಿ ದೊಡ್ಡ ಸ್ಥಾನದಲ್ಲಿದ್ದಾರಂತ ಯಾರು ಅವರನ್ನು ನೋಡುವಾಗ ಹೇಳುವುದಿಲ್ಲ. ದೊಡ್ಡ ವಿಜ್ಞಾನಿಯಾಗಿದ್ದಾರೆ. ಶರಶ್ಚಂದ್ರ ಮರಾಠೆಯವರ ಬಗ್ಗೆ, ವೆಂಕಟೇಶ್ ಮರಾಠೆಯವರ ಬಗ್ಗೆ ಹೇಳಿದರು. ಹೀಗೆ ಮುಂದಿನ ಯೋಜನೆಗಳ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಕೇಳಿದರು ಮುಂದಿನ ಯೋಜನೆ ಏನು ಅಂತ. ಕಳೆದ ಒಂದು 10-15 ವರ್ಷ ಅಥವಾ ಅಷ್ಟು ವರ್ಷಗಳಿಂದ ಕನ್ನಡ ಮಾಧ್ಯಮ 7ನೇ ಕ್ಲಾಸ್ ಶಾಲೆ ನಡೀತಾ ಇದೆ. ನಾವು ಕನ್ನಡ ಮಾಧ್ಯಮವನ್ನು ಬಿಡುವುದಿಲ್ಲ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ಏನು ಲಾಭ ಅಂತ ನಮ್ಗೆ ಗೊತ್ತಾಗ್ತದೆ. ನಾವೆಲ್ಲ ಇಲ್ಲಿ ಇರುವವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರೇ ಹೆಚ್ಚು. ಯಾವುದೇ ಭಾಷೆಯಲ್ಲಿ ನಿರರ್ಗಳತೆ ಕನ್ನಡ ಮಾಧ್ಯಮ ಕಲಿತವರಿಗೆ ಬರ್ತದೆ. ಇಂಗ್ಲೀಷನ್ನು ನಾವು ಮೀಡಿಯಮ್ ಆಗಿ ತಗೊಳ್ಳದೆ ಕನ್ನಡವನ್ನು ಮೀಡಿಯಮ್ ಆಗಿ 1ನೇಯಿಂದ 7ನೇವರೆಗೆ ಹೇಳ್ತಾ ಇದ್ದೀವಿ ನಾವು. ಅಟ್ಲೀಸ್ಟ್ 1ರಿಂದ 5ನೇವರೆಗಾದ. ಮುಂದಿನ ದಿನಗಳಲ್ಲಿ ರೆಸಿಡೆನ್ಷಿಯಲ್ ಒಂದು ಪ್ರೌಢಶಾಲೆಯನ್ನು ಮಾಡುವಂತಹ ಒಂದು ದೊಡ್ಡ ಯೋಜನೆ ಇದೆ. ನಿಮ್ಮೆಲ್ಲ ಸಹಕಾರ ಮತ್ತು ನಿಮ್ಮ ಭಾಗವಹಿಸುವಿಕೆಯನ್ನು ನೋಡಿದಾಗ ಅದು ನಿಜವಾಗಿ 1-2 ವರ್ಷಗಳಲ್ಲಿ ಸಾಕಾರ ಆಗ್ತದೆ ಅಂತ ನಮಗೆ ಧೈರ್ಯ ಬರ್ತಾ ಇದೆ ಆಡಳಿತ ಮಂಡಳಿಗೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈಗಿನ ಕಾಲದಲ್ಲಿ ಅನುದಾನಿತ ಶಾಲೆಗಳು ನಮ್ಮ ಪರಿಸರದಲ್ಲೇ ಅನುದಾನಿತ ಶಾಲೆಗಳು ಮುಚ್ತಾ ಇವೆ. ಇದ್ರೂ ಕೂಡ 20, 30, 40 ಸ್ಟ್ರೆಂತಲ್ಲಿದೆ.
ಇಲ್ಲಿ ಇನ್ನೂ ಕೂಡ 100 ಮಕ್ಕಳು ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳು ನಿರಂತರವಾಗಿ ಶಾಲೆಯ ಅಧ್ಯಾಪಕರ ವೇತನಕ್ಕೆ ಅನುಕೂಲವಾಗುವ ಹಾಗೆ ಶಾಲೆಗಾಗಿ ಒಂದು ದಿನ ಆಗಲಿ ಅಥವಾ ದೊಡ್ಡ ದೊಡ್ಡ ಸುಮಾರು 50 ಲಕ್ಷ ರೂಪಾಯಿಗಳು ಈ ಸಭಾಭವನ ನಿರ್ಮಾಣವಾಗಿದೆ, ಒಂದು 20 ಲಕ್ಷ ರೂಪಾಯಿಗಳ ಕೊಠಡಿ ನಿರ್ಮಾಣವಾಗಿದೆ, ಸುಮಾರು 35-40 ಲಕ್ಷ ರೂಪಾಯಿಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ, 1 ಕೋಟಿಗಳಿಗಿಂತಲೂ ಹೆಚ್ಚಿನ ದೇಣಿಗೆಯನ್ನು ಇದೇ ಸಮಯದಲ್ಲಿ ನೀಡಿದ್ದಾರೆ. ಮಾತ್ರವಲ್ಲದೆ ಇನ್ನೂ ನಮ್ಮ ಮುಂದಿನ ಯೋಜನೆಗಳಿಗೆ ಸಹಕರಿಸುವ ಆಶ್ವಾಸನೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವೊಬ್ಬರು ಕೇವಲ ನೆಪ ಮಾತ್ರ, ನಮ್ಮ ಆಡಳಿತ ಮಂಡಳಿಯಲ್ಲಿ ನೀವು ಕೊಟ್ಟ ದೇಣಿಗೆಗಳಿಂದ ನಾವು ನಡೆಸುವಂಥದ್ದು ವಿಷಯ. ಹೊಸ ಹೊಸ ಆಲೋಚನೆಗಳನ್ನು ಮಾರ್ಗದರ್ಶಕ ಮಂಡಳಿಯವರು ಪ್ರಭಾಕರ್ ಜೋಶಿಯವರು, ನಾಗಭೂಷಣ್ ಜೋಶಿಯವರು ನಮ್ಮೊಂದಿಗಿದ್ದು ಬೆನ್ನೆಲುಬಾಗಿ ಸಹಕರಿಸ್ತಾ ಇದ್ದಾರೆ. ಹಾಗೂ ಹಿಂದಿನ ನಾನು ಹೇಳೋದು ಒಂದೇ, ನಮಗೆ ತಂದೆ ತಾಯಿಯವರು ಕೊಟ್ಟ ಸಂಸ್ಕಾರ ಮತ್ತು ಹಿರಿಯರ ಆಶೀರ್ವಾದ ಮತ್ತು ನಾವು ನಂಬಿದಂತಹ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ವಿಷ್ಣುಮೂರ್ತಿ ಮತ್ತು ಪರಶುರಾಮ ದೇವರ ಕೃಪೆ, ಊರಿನ ದೈವರ ಕೃಪೆ, ಇದೇ ಈ ಒಂದು ದೊಡ್ಡ ಉತ್ಸವಕ್ಕೆ, ಈ ಒಂದು ಶೈಕ್ಷಣಿಕ ಯಜ್ಞಕ್ಕೆ ಸಹಕಾರಿಯಾಗ್ತದೆ. ಹೀಗೆ ಸಹಕಾರ ಮುಂದುವರಿಸಿ ನಮಗೆ ಆನಬಲೆ ಕೊಡಿ, ನಮ್ಮ ಆಡಳಿತ ಮಂಡಳಿಗೆ ಇನ್ನೂ ಹುರುಪು ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶಿರವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ.